ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ಹಾಸ್ಯ ನಟ ದ್ವಾರಕೀಶ್. ನಿರ್ಮಾಣಕ್ಕೂ ಜೈ, ನಿರ್ದೇಶನಕ್ಕೂ ಸೈ ಎನಿಸಿಕೊಂಡ ದ್ವಾರಕೀಶ್ ಅವರು ಪ್ರಚಂಡ ಕುಳ್ಳ ಅಂತಲೇ ಕನ್ನಡಿಗರ ಮನೆಮಾತಾದವರು. ಐಷಾರಾಮಿಯಲ್ಲೇ ಹುಟ್ಟಿ ಬೆಳೆದ ದ್ವಾರಕೀಶ್ ಯಶಸ್ಸು ಬಂದಾಗ ಹಿಗ್ಗದೆ, ಕಷ್ಟಗಳು ಬಂದಾಗ ಕುಗ್ಗದೆ ಜೀವನ ನಡೆಸಿದವರು. ಇವರ ಜೀವನ ಎಂಥವರಿಗೂ ಕೂಡ ಪಾಠವೇ ಸರಿ. ಇಂಥ ದ್ವಾರಕೀಶ್ ಜೀವನ ಹಾದಿ ಹೇಗಿತ್ತು? ಚಿತ್ರರಂಗಕ್ಕೆ ಬರಲು ಇವರು ಪಟ್ಟ ಕಷ್ಟಗಳೇನು? 50ರ ವಯಸ್ಸಲ್ಲಿ 2ನೇ ಮದುವೆ ಆಗಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹುಟ್ಟೂರು, ತಂದೆ ತಾಯಿ. 1942ರ ಆಗಸ್ಟ್ 19ಕ್ಕೆ ಅಂದಿನ ಮೈಸೂರು ಸಂಸ್ಥಾನದ ಹುಣಸೂರಿನಲ್ಲಿ ಬಂಗಲೆ ಶ್ಯಾಮರಾವ್ ದ್ವಾರಕನಾಥ್ ಎಂಬ ಹೆಸರಿನೊಂದಿಗೆ ಜನಿಸಿದ ಇವರ ತಂದೆ ಬಂಗಲೆ ಶ್ಯಾಮರಾವ್ ಒಬ್ಬ ಲಾಯರ್ ಹಾಗೂ ತಾಯಿ ಜಯಮ್ಮ ಗೃಹಿಣಿ. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದರು. ದ್ವಾರಕನಾಥ್ ಎಂಬ ಹೆಸರಿದ್ದ ಇವರಿಗೆ ದ್ವಾರಕೀಶ್ ಎಂದು ಸ್ಟೇಜ್ ನೇಮ್ ಕೊಟ್ಟಿದ್ದು ನಿರ್ದೇಶಕ ಹಾಗೂ ನಿರ್ಮಾಪಕ ಶಿವಶಂಕರ್. ಶಿಕ್ಷಣ ಹಾಗೂ ಪೂರ್ವ ಬದುಕು. ಮೈಸೂರಿನ ಶಾರದಾ ವಿಲಾಸ ಹಾಗೂ ಭಾನುಮಯ್ಯ ಸ್ಕೂಲ್ಗಳಿಂದ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪಡೆದ ದ್ವಾರಕಾನಾಥ್ ಓದಿನಲ್ಲಿ ಆವರೇಜ್ ಸ್ಟೂಡೆಂಟ್ ಆಗಿದ್ರು. ಶಾಲಾ ದಿನಗಳಲ್ಲೇ ನಾಟಕ, ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿನ್ ಕೂಡ ಆಗ್ತಿದ್ರು ದ್ವಾರಕೀಶ್. ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಎಂಜಿನಿಯರಿಂಗ್ ಅನ್ನು ಮುಗಿಸಿದ ಇವರು ಕಾಲೇಜು ದಿನಗಳಲ್ಲಿ ಹಲವಾರು ನಾಟಕಗಳನ್ನ ನಿರ್ದೇಶಿಸಿ ನಟಿಸಿದ್ದರು. ಇಂಥ ದ್ವಾರಕೀಶ್ಗೆ ಪುಟ್ಟ ವಯಸ್ಸಿಂದಲೂ ಬಣ್ಣದ ಲೋಕಕ್ಕೆ ಬರಬೇಕೆಂಬ ಆಸೆ ಇತ್ತು. ಇದಕ್ಕೆ ಪೂರಕವಾಗಿ ಇವರ ಮಾವ ಹುಣಸೂರು ಕೃಷ್ಣಮೂರ್ತಿಗಳು ಕೂಡ ಹೆಸರಾಂತ ಸಿನಿ ದಿಗ್ಗಜರಲ್ಲಿ ಒಬ್ಬರಾಗಿದ್ದರು. ಕಾಲೇಜು ಶಿಕ್ಷಣ ಮುಗಿಯುತ್ತಿದ್ದಂತೆ ದ್ವಾರಕೀಶ್ರ ಅಣ್ಣ ಲಕ್ಷಾಂತರ ದುಡ್ಡು ಸುರಿದು ಮೈಸೂರಿನ ಗಾಂಧಿ ಚೌಕದಲ್ಲಿ ತಮ್ಮನಿಗಾಗಿ ಭರತ್ ಆಟೋ ಸ್ಪೇರ್ ಪಾರ್ಟ್ಸ್ ಸ್ಟೋರ್ ಎಂಬ ಹೆಸರಿನ ಸ್ಪೇರ್ ಪಾರ್ಟ್ಸ್ ಅಂಗಡಿಯೊಂದನ್ನ ಮಾಡಿಕೊಟ್ಟು ಬಿಸ್ನೆಸ್ ನೋಡಿಕೋ ಎಂದರು. ಆದರೆ ಸಿನಿಮಾಗಳಲ್ಲಿ ಅಭಿರುಚಿಯನ್ನ ಹೊಂದಿದ್ದ ಇವರು ಮಾವ ಕೃಷ್ಣಮೂರ್ತಿ ಅವರ ಸಹಾಯದಿಂದ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. 1964ರಲ್ಲಿ ವೀರ ಸಂಕಲ್ಪ ಸಿನಿಮಾಗೆ ಮೊದಲ ಬಾರಿ ರಾಜಕುಮಾರನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ಇವರು ಅದರಲ್ಲಿ ಹಾಸ್ಯ ನಟನಾಗಿ ಮೆಚ್ಚುಗೆ ಗಳಿಸಿದರು. ನಂತರ ಮದುವೆ ಮಾಡಿ ನೋಡು, ಸತ್ಯ ಹರಿಶ್ಚಂದ್ರ, ಶ್ರೀ ಕನಕ ಪರಮೇಶ್ವರಿ ಕತೆ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಹಾಸ್ಯವನ್ನ ಭರಪೂರವಾಗಿ ಪ್ರೇಕ್ಷಕರಿಗೆ ಉಣಬಡಿಸಿದ್ದರು ದ್ವಾರಕೀಶ್. 5 ದಶಕಗಳ ಕಾಲ ಸಿನಿರಂಗದಲ್ಲಿ ಇದ್ದ ಇವರು 1963ರಿಂದ 2024ರವರೆಗೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್ ಸೇರಿದಂತೆ ಹಲವಾರು ಟಾಪ್ ನಟರೊಂದಿಗೆ ನಟಿಸಿ ಕನ್ನಡ ಸಿನಿರಂಗದಲ್ಲಿ ತಮ್ಮದೇ ಛಾಪನ್ನು ಒತ್ತಿದ್ದರು. ರಾಜ್ಕುಮಾರ್ನೊಂದಿಗೆ ಪ್ರಚಂಡ ಕುಳ್ಳ, ಡಾಕ್ಟರ್ ರಾಜ್ ಜೊತೆ ಮೇಯರ್ ಮುತ್ತಣ್ಣ, ಬಂಗಾರದ ಮನುಷ್ಯ, ಭಕ್ತ ಕುಂಬಾರ, ನಂದಗೋಕುಲ, ಜೇಡರ ಬಲೆ, ಬಹದ್ದೂರ್ ಗಂಡು, ದೂರದ ಬೆಟ್ಟ ಮೂವಿಗಳಲ್ಲಿ ನಟಿಸಿದ್ದರು. ಇದರಲ್ಲಿ ಮೇಯರ್ ಮುತ್ತಣ್ಣ ಸಿನಿಮಾವನ್ನ ಸ್ವತಃ ದ್ವಾರಕೀಶ್ ನಿರ್ಮಾಣ ಮಾಡಿದ್ದರು. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಕೂಡ ಆಯ್ತು. ನಂತರ ಹಲವಾರು ಭಾಷೆಗಳಲ್ಲಿ ಡಬ್ ಕೂಡ ಮಾಡಲಾಯಿತು. ನಿರ್ಮಾಣ ಮತ್ತು ನಿರ್ದೇಶನ. 1969ರಲ್ಲಿ ನಿರ್ಮಾಪಕರಾದ ಇವರು ದ್ವಾರಕೀಶ್ ಚಿತ್ರ ಎಂಬ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಭಾಗ್ಯವಂತರು, ಕುಳ್ಳಾಕುಳ್ಳಿ, ಮಂಕುತಿಮ್ಮ, ಪ್ರೀತಿ ಮಾಡು ತಮಾಷೆ ನೋಡು, ಗುರು ಶಿಷ್ಯರು, ಮನೆ ಮನೆ ಕತೆ, ಗೆದ್ದ ಮಗ, ಪೆದ್ದ ಗೆದ್ದ, ಅದೃಷ್ಟವಂತ, ನ್ಯಾಯ ಎಲ್ಲಿದೆ, ಆನಂದ ಭೈರವಿ, ಪ್ರಚಂಡ ಕುಳ್ಳ, ಇಂದಿನ ರಾಮಾಯಣ ಹೀಗೆ ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದರು. ನೀ ಬರೆದ ಕಾದಂಬರಿ, ನೀ ತಂದ ಕಾಣಿಕೆ, ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾಗಳನ್ನು ನಿರ್ದೇಶನ ಕೂಡ ಮಾಡಿದರು. 2017ರಲ್ಲಿ ಚೌಕ ಹಾಗೂ 2019ರಲ್ಲಿ ಅಮ್ಮ ಐ ಲವ್ ಯು ಮೂವಿಗಳನ್ನು ಕೂಡ ದ್ವಾರಕೀಶ್ ಮಾಡಿದ್ರು. ಕಳ್ಳ ಕುಳ್ಳ ಜೋಡಿ. ಕನ್ನಡ ಚಿತ್ರರಂಗದ ಟಾಪ್ ಜೋಡಿಗಳಲ್ಲೊಂದು ಎಂದು ಕರೆಸಿಕೊಳ್ಳುವ ವಿಷ್ಣುದಾದ ಹಾಗೂ ದ್ವಾರಕೀಶ್ರ ಜೋಡಿ ಬಹಳ ಪ್ರಿಯವಾದದ್ದು. ಈ ಜೋಡಿಯನ್ನ ಜನ ಕಳ್ಳ ಕುಳ್ಳ ಜೋಡಿ ಅಂತ ಗುರುತಿಸುತ್ತಿದ್ದರು. ಕಾರಣ 1975ರಲ್ಲಿ ತೆರೆ ಕಂಡ ಕಳ್ಳ ಕುಳ್ಳ ಸಿನಿಮಾ. ಇದರಲ್ಲಿ ವಿಷ್ಣುವರ್ಧನ್ ಮಹೇಶ್ ಎಂಬ ಕಳ್ಳನ ಪಾತ್ರ ಮಾಡಿದ್ರೆ
ದ್ವಾರಕೀಶ್ ರಮೇಶ್ ಎಂಬ ಕುಳ್ಳನ ಪಾತ್ರ ಮಾಡಿದ್ರು. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಕೂಡ ಆಯ್ತು. 1977ರಲ್ಲಿ ಕಿಟ್ಟು ಪುಟ್ಟು ಸಿನಿಮಾದಲ್ಲಿ ವಿಷ್ಣುದಾದ ಕಿಟ್ಟು ಆದ್ರೆ ದ್ವಾರಕೀಶ್ ಪುಟ್ಟು ಆಗಿ ಕಾಣಿಸಿದ್ರು. 1994ರಲ್ಲಿ ಕಿಲಾಡಿಗಳು ಸಿನಿಮಾದಲ್ಲೂ ಈ ಜೋಡಿ ಕಾಣಿಸಿತ್ತು. 2004ರಲ್ಲಿ ಆಪ್ತ ಮಿತ್ರ ಸಿನಿಮಾದಲ್ಲಿ ಈ ಜೋಡಿಯನ್ನ ಜನ ಬಹಳವಾಗಿ ಮೆಚ್ಚಿದ್ರು. ಈ ಸಿನಿಮಾಗೆ 5 ಫಿಲ್ಮ್ ಫೇರ್ ಅವಾರ್ಡ್ಗಳು ಮುಡಿಗೇರಿದ್ದವು. ದಾಖಲೆಗಳು: ಸಿಂಗಪೂರ್ನಲ್ಲಿ ರಾಜ ಕುಳ್ಳ ಮೂವಿ ಕನ್ನಡ ಚಿತ್ರರಂಗದಲ್ಲಿ 1 ವರ್ಷ ಓಡಿದ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಅಲ್ಲದೆ ಈ ಸಿನಿಮಾ ವಿದೇಶದಲ್ಲಿ ಚಿತ್ರೀಕರಿಸಿದ ಮೊದಲ ಕನ್ನಡ ಸಿನಿಮಾ ಕೂಡ ಆಯಿತು. ಆಫ್ರಿಕಾದಲ್ಲಿ ಶೀಲಾ ಸಿನಿಮಾವನ್ನ ಖುದ್ದು ದ್ವಾರಕೀಶ್ ಬರೆದು ನಿರ್ಮಾಣ ನಿರ್ದೇಶನ ಮಾಡಿ ಆಫ್ರಿಕಾದ ಕಾಡುಗಳಲ್ಲಿ ಚಿತ್ರೀಕರಿಸಿದರು. ಈ ಚಿತ್ರ ಆಫ್ರಿಕಾದಲ್ಲಿ ಚಿತ್ರೀಕರಿಸಿದ ಮೊದಲ ಭಾರತೀಯ ಚಿತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. 2022ರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕೊಡುವ ಗೌರವ ಡಾಕ್ಟರೇಟ್ ಇವರಿಗೆ ನೀಡಲಾಯಿತು. ವೈವಾಹಿಕ ಜೀವನ: ಮೊದಲ ಪ್ರೀತಿ ಅಂಬುಜಾ. ದ್ವಾರಕೀಶ್ ಅವರ ಅಣ್ಣ ಮನೆಯೊಂದನ್ನ ಬಾಡಿಗೆಗೆ ಕೊಟ್ಟಿರ್ತಾರೆ. ಅಲ್ಲಿ ದ್ವಾರಕೀಶ್ಗೆ ಅಂಬುಜಾ ಪರಿಚಯವಾಗಿದ್ರು. MSc ಪದವೀಧರೆಯಾದ ಅಂಬುಜಾರವರು ಮೈಸೂರಿನ ದಯಾನಂದ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ರು. ಮುಂದೆ ಇವರ ಪರಿಚಯ ಪ್ರೀತಿಗೆ ತಿರುಗಿ ದ್ವಾರಕೀಶ್ ಅಂಬುಜಾಗೆ ಪ್ರಪೋಸ್ ಮಾಡಿದ್ರು. 1967ರಲ್ಲಿ ಮನೆಯವರನ್ನೆಲ್ಲ ಒಪ್ಪಿಸಿ ಈ ದಂಪತಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿತು. 62 ವರ್ಷಗಳ ಕಾಲ ಸಂಸಾರ ನಡೆಸಿದ ಈ ದಂಪತಿಗೆ 5 ಜನ ಗಂಡು ಮಕ್ಕಳು ಜನಿಸಿದರು. ಎರಡನೇ ಮದುವೆ: 1993ರಲ್ಲಿ ದ್ವಾರಕೀಶ್ ಅವರಲ್ಲಿ ಸಿನಿಮಾ ಅವಕಾಶವನ್ನು ಕೇಳಿಕೊಂಡು ಶೈಲಜಾ ಬಂದಿರ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಇವರು ದ್ವಾರಕೀಶ್ ಅವರ ಸ್ನೇಹಿತರೊಬ್ಬರ ಪರಿಚಯದ ಮೇರೆಗೆ ಅಕ್ಕನ ಮಗಳಿಗೆ ಸಿನಿಮಾದಲ್ಲಿ ಒಂದು ಪಾತ್ರ ಕೊಡಿ ಎಂದು ಕೇಳಿ ಬಂದಿರ್ತಾರೆ. ಹೀಗೆ ಶೈಲಜಾ ಹಾಗೂ ದ್ವಾರಕೀಶ್ ಪರಿಚಯವಾಗುತ್ತೆ. ನಂತರ ಅವರಿಬ್ಬರು ಪರಸ್ಪರ ಪ್ರೀತಿಯಲ್ಲಿ ಬೀಳುತ್ತಾರೆ. ಈ ವಿಷಯವನ್ನ ದ್ವಾರಕೀಶ್ ತನ್ನ ಪತ್ನಿ ಅಂಬುಜಾಗೆ ತಿಳಿಸಿದಾಗ ಆಕೆ ನಿಮ್ಮ ಇಷ್ಟವೇ ನನ್ನಿಷ್ಟ ಅಂತ ಹೇಳಿರ್ತಾರೆ. 51 ವರ್ಷದ ವಯಸ್ಸಿನ ದ್ವಾರಕೀಶ್ ಶೈಲಜಾರನ್ನ 1993ರಲ್ಲಿ ಎರಡನೇ ಮದುವೆ ಆಗ್ತಾರೆ. ಈ ದಂಪತಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಒಟ್ಟು ದ್ವಾರಕೀಶ್ಗೆ 6 ಜನ ಗಂಡು ಮಕ್ಕಳು. ಜೀವನದಲ್ಲಿ ಏಳು ಬೀಳು: ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದ ದ್ವಾರಕೀಶ್ ಸ್ಥಿತಿವಂತ ಕುಟುಂಬಕ್ಕೆ ಸೇರಿದವರು. ಆಗಿನ ಕಾಲಕ್ಕೆ ಇಂಜಿನಿಯರಿಂಗ್ ಡಿಗ್ರಿ ಪಡೆದಿದ್ದ ಇವರ ತಂದೆ ಒಬ್ಬ ಲಾಯರ್ ಆಗಿದ್ರು. ಸಣ್ಣ ವಯಸ್ಸಲ್ಲೇ ಇವರು ಜಾವಾ ಬೈಕ್ ಅನ್ನು ಓಡಿಸಿದ್ರು. ಸ್ಯಾಂಡಲ್ವುಡ್ ನಲ್ಲಿ ಪ್ರಥಮ ಬಾರಿಗೆ ಇಂಪೋರ್ಟೆಡ್ ಕಾರ್ ಖರೀದಿಸಿದ್ದರು ದ್ವಾರಕೀಶ್. ಹೀಗಿದ್ದ ದ್ವಾರಕೀಶ್ ಹಲವು ಸಿನಿಮಾಗಳಲ್ಲಿ ಕೈ ಸುಟ್ಟುಕೊಂಡರು. ಸಿನಿಮಾ ರಂಗದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಿದ್ದ ಇವರು 1986ರಲ್ಲಿ ಆಫ್ರಿಕಾದಲ್ಲಿ ಶೀಲಾ ಎಂಬ ಸಿನಿಮಾಗೆ ಕಥೆ ಬರೆದು ನಿರ್ದೇಶನ ನಿರ್ಮಾಣ ಮಾಡಿದ್ದರು. ಈ ಸಿನಿಮಾ ಹಾಲಿವುಡ್ ಸ್ಟೈಲ್ ನಲ್ಲಿ ಶೂಟ್ ಮಾಡಲಾಗಿತ್ತು. ಅಲ್ಲದೆ ಆಫ್ರಿಕನ್ ಕಾಡುಗಳಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹೈಪ್ ಕೂಡ ಕ್ರಿಯೇಟ್ ಮಾಡಿತ್ತು. ಹೀಗಿದ್ದಾಗ್ಯೂ ಥಿಯೇಟರ್ ನಲ್ಲಿ ಜನ ಬರಲಿಲ್ಲ. ಈ ಸಿನಿಮಾ ಆರ್ಥಿಕವಾಗಿ ಪೆಟ್ಟು ತಿಂತು ಹಾಗೂ ಈ ಸಿನಿಮಾದ ಪೇಮೆಂಟ್ ಮಾಡಲು ಆಗದೆ ತಮ್ಮ ಆಸ್ತಿಗಳನ್ನ ಮಾರಿ ಬಾಡಿಗೆ ಮನೆಯಲ್ಲಿ ಕೆಲ ಕಾಲ ವಾಸ ಮಾಡಿದ್ರು ದ್ವಾರಕೀಶ್. 18 ವರ್ಷಗಳ ಕಾಲ ಫ್ಲಾಪ್ ಸಿನಿಮಾಗಳನ್ನ ಕೊಟ್ರು. ಆದರೂ ಕುಗ್ಗದೆ ಕಮ್ ಬ್ಯಾಕ್ ಮಾಡಿದ್ರು. 2004ರಲ್ಲಿ ತೆರೆ ಕಂಡ ಆಪ್ತ ಮಿತ್ರ ಕನ್ನಡ ಸಿನಿಮಾ ರಂಗದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿತು. ದೇಶಭಕ್ತ ದ್ವಾರಕೀಶ್: ಕಾಲೇಜು ದಿನಗಳಿಂದಲೂ ದೇಶಭಕ್ತರಾಗಿದ್ದ ದ್ವಾರಕೀಶ್ ಅಖಂಡ ಭಾರತದ ಪರಿಕಲ್ಪನೆಯನ್ನ ಹೊಂದಿದ್ರು. ತಮ್ಮ ದ್ವಾರಕೀಶ್ ಚಿತ್ರ ಎಂಬ ನಿರ್ಮಾಣ ಸಂಸ್ಥೆಗೆ ಅಖಂಡ ಭಾರತ ಹಾಗೂ ಕರ್ನಾಟಕದ ಲೋಗೋವನ್ನ ಆಯ್ಕೆ ಮಾಡಿದ್ರು. ಭಾರತ್ ಆಟೋ ಸ್ಪೇರ್ ಪಾರ್ಟ್ಸ್ ಅಂಗಡಿಗೆ ಭರತ್ ಎಂದು ಹೆಸರು ಕೊಡಲು ಇವರಿಗಿದ್ದ ದೇಶಭಕ್ತಿಯೇ ಕಾರಣವಂತೆ. 2021ರಲ್ಲಿ ಅಂಬುಜಾರ ನಿಧನ. 62 ವರ್ಷಗಳ ಕಾಲ ದ್ವಾರಕೀಶ್ ರೊಂದಿಗೆ ವೈವಾಹಿಕ ಜೀವನ ನಡೆಸಿದ ಅಂಬುಜಾ 2021ರಲ್ಲಿ ದ್ವಾರಕೀಶ್ ಅವರನ್ನ ಅಗಲಿದರು. ಹೆಂಡತಿಯ ಕಾಲಾನಂತರ ಅಂಬುಜಾರನ್ನು ಅತೀವವಾಗಿ ಮಿಸ್ ಮಾಡಿಕೊಂಡ ದ್ವಾರಕೀಶ್ ಸಂದರ್ಶನಗಳಲ್ಲಿ ಪತ್ನಿಯನ್ನ ನೆನೆದು ಕಣ್ಣೀರು ಹಾಕಿದ್ದುಂಟು. ತಾನು ಎರಡನೇ ಮದುವೆ ಆಗಬಾರದಿತ್ತು, ಆಕೆಗೆ ನಾನು ನೋವು ಕೊಟ್ಟೆ ಎಂಬ ನೋವು ಅವರಿಗೆ ಸದಾ ಕಾಡುತ್ತಿತ್ತು. ಹೃದಯಾಘಾತದಿಂದ ನಿಧನ. 2024ರ ಏಪ್ರಿಲ್ 15ರ ರಾತ್ರಿ ಲೂಸ್ ಮೋಷನ್ ನಿಂದ ಬಳಲುತ್ತಿದ್ದ ದ್ವಾರಕೀಶ್ ಬೆಳಗಿನ ಜಾವ ಕಾಫಿ ಕುಡಿದು ರೆಸ್ಟ್ ಮಾಡಲು ಹೊರಟರು. ಹೀಗೆ ಮಲಗಿದವರು ಮತ್ತೆ ಏಳಲೇ ಇಲ್ಲ. ಹೃದಯಾಘಾತದಿಂದ ದ್ವಾರಕೀಶ್ ಇಹಲೋಕದ ಸಂಚಾರ ಮುಗಿಸಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ರು. ಪುಟ್ಟ ದೇಹ, ಪಟಪಟ ಮಾತು, ಮುಗ್ಧ ಮನಸ್ಸು, ಭರಪೂರ ಹಾಸ್ಯಗಳಿಂದ ಕನ್ನಡಿಗರ ಮನದಲ್ಲಿ ಉಳಿದ ದ್ವಾರಕೀಶ್ ಅವರು ಈಗ ನೆನಪು ಮಾತ್ರ.